ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ಸಿಎಂ ಕುರ್ಚಿಯ ಮಧ್ಯದಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಒಂದು ಮೀಟಿಂಗ್, ಇಬ್ಬರು ಎದುರು ಬದರಾಗಿದ್ದಾರೆ. ಬಟ್ ಈ ಸಭೆಯಿಂದ, ಆ ನಾಯಕರ ಮೀಟಿಂಗ್ ನಿಂದ ಸಿದ್ದರಾಮಯ್ಯನವರಿಗೆ ಸಖತ್ ಟೆನ್ಷನ್ ಆಗಿದೆಯಂತೆ. ಸಿದ್ದರಾಮಯ್ಯನವರು ಟೆನ್ಷನ್ ತೆಗೆದುಕೊಳ್ಳುವಂತ ಮನುಷ್ಯನೇ ಅಲ್ಲ, ಆದರೂ ಕೂಡ ಇಷ್ಟರ ಮಟ್ಟಿಗೆ ಟೆನ್ಷನ್ ಆಗೋದಕ್ಕೆ ಕಾರಣ ಆಗಿದ್ದಂತ ಆ ಸಭೆ ಯಾವುದು? ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಸಂದೇಶಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಕೊಟ್ಟಿರುವ ಸಂದೇಶ ಏನು? ಆ ಕುರಿತ ಡೀಟೇಲ್ಸ್ ಇದು. ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನದ ಮಧ್ಯದಲ್ಲೇ ಸಿದ್ದರಾಮಯ್ಯನವರಿಗೆ ಸಖತ್ ಟೆನ್ಷನ್ ಅಂತೆ. ಆ ಒಂದೇ ಒಂದು ಮೀಟಿಂಗ್ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಆಗಿದ್ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಸ್ಕೂಪ್ ಸುದ್ದಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಬಿಗ್ ಅಪ್ಡೇಟ್ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಆ ಸುಳಿವು, ಆ ಸಂದೇಶ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಮಾಡಿದೆಯಂತೆ. ಹಂಗಾದ್ರೆ ಕೊಟ್ಟಿರುವಂತಹ ಸೂಚನೆ ಏನು? ಇಬ್ಬರ ಭೇಟಿ ವೇಳೆ ಖರ್ಗೆ ಹೇಳಿದ್ದೇನು ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಸಂದೇಶದ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟು ದಿನಗಳ ಕಾಲ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ನಾ ಕೊಡೆ ನೀ ಬಿಡೆ ಅನ್ನುವಂತ ಪರಿಸ್ಥಿತಿ ಇತ್ತಲ್ಲ, ಅದು ಒನ್ಸ್ ಅಗೇನ್ ಮುಂದುವರಿಯುತ್ತಾ ಅಥವಾ ಕಂಪ್ಲೀಟ್ ಆಗಿ ಅದಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ? ಸದ್ಯಕ್ಕೆ ಇಬ್ಬರು ಸುಮ್ಮನಿರಿ, ಕುರ್ಚಿ ಕಿತ್ತಾಟ ಬೇಡವೇ ಬೇಡ ಅನ್ನುವಂತ ಸಲಹೆ ಸೂಚನೆಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೇ ಬಂದಿದೆಯಂತೆ. ಸದ್ಯಕ್ಕೆ ಇಬ್ಬರು ಕೂಡ ಸುಮ್ಮನಿರಬೇಕು, ಕುರ್ಚಿ ಕಿತ್ತಾಟ ಬೇಡವೇ ಬೇಡ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸೂಚನೆ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಪ್ರತಿಪಕ್ಷಗಳಿಗೆ ಅದೇ ಆಹಾರ ಆಗುತ್ತೆ, ಹಂಗಾಗಬಾರದು, ಉಪಹಾರ ಪಾಲಿಟಿಕ್ಸ್ ಮಾಡಿ ಅನ್ನುವಂತ ಸೂಚನೆ ಹೈಕಮಾಂಡ್ ನಿಂದಲೇ ಬಂದಿತ್ತು. ಈ ರೀತಿ ಅಸ್ತ್ರ ಆಗಬಾರದು ಅಂತ
ಖರ್ಗೆ ಸೂಚನೆ ಸಲಹೆ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತಂತೆ. ಈವರೆಗೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಸಿಕ್ಕೇ ಇಲ್ಲ. ಅವರ ಭೇಟಿಗೆ ಅವಕಾಶನೇ ಸಿಗ್ಲಿಲ್ಲ. ಮಾತನಾಡೋದಕ್ಕಂತೂ ಆಗ್ಲೇ ಇಲ್ಲ. ಅಧಿಕಾರ ಹಸ್ತಾಂತರದ ಬಗ್ಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಮಾಹಿತಿ ಇಲ್ಲ. ಬಟ್ ಇದರ ಮಧ್ಯದಲ್ಲಿ ಎಲ್ಲಾ ಮಾಹಿತಿ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ತಿರ. ಆದ್ರೆ ಪದೇ ಪದೇ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವಿಬ್ರು ಕೂಡ ಈ ರೀತಿ ಕಿತ್ತಾಡ್ತಾ ಇದ್ರೆ ಅದು ವಿಪಕ್ಷಗಳಿಗೆ ಆಹಾರ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಂಗಾಗಬಾರದು. ಇಬ್ಬರೂ ಕೂಡ ಒಗ್ಗಟ್ಟಾಗಿರಬೇಕು, ಸೈಲೆಂಟ್ ಆಗಿರಬೇಕು ಸ್ವಲ್ಪ ದಿನ. ಹಂಗಾಗಿ ನೀವಿಬ್ರು ಸೇರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಷ್ಟು ದಿನಗಳ ಕಾಲ ಹೈಕಮಾಂಡ್ ಅಂತಿದ್ವಿ, ಸೂಚನೆ ಕೊಟ್ಟಿರೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಸಿಕ್ಕಿರುವ ಮಾಹಿತಿ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಹೇಳಿದ್ದೇ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಂತೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಅಷ್ಟು ಬೆಳವಣಿಗೆಗಳ ಬಗ್ಗೆ, ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿ ಒತ್ತಡಗಳು, ಇಬ್ಬರೂ ನಾಯಕರು ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಸತತವಾಗಿ ತಮ್ಮ ವಾದಗಳನ್ನ ಮುಂದಿಟ್ಟು ಬಂದಿದ್ರು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸದ್ಯಕ್ಕೆ ಈ ರೀತಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟಗಳು ಇಬ್ಬರೂ ನಾಯಕರ ಮಧ್ಯೆ ಆಗ್ಬಿಟ್ರೆ ವಿಪಕ್ಷಗಳಿಗೆ ಅದು ಆಹಾರ ಆಗುತ್ತೆ.